ಮಹರ್ಷಿ ವೇದವ್ಯಾಸರ ಮಾವ ಒಮ್ಮೆ ವೇದವ್ಯಾಸರನ್ನ ಭೇಟಿಯಾಗೋಕ್ ಬಂದಾಗ, ನೀನ್ ಬ್ರಹ್ಮಪುರಾಣ ಬರ್ದಿರೋದ್ರಿಂದ ಬ್ರಹ್ಮ ಚೆನ್ನಾಗಿ ಗೊತ್ತಿರ್ತಾರೆ, ಅವ್ರ ಬಳಿ ಮಾತನಾಡಿ ನನಗೆ ಅಮೃತವನ್ನ ಕೊಡಿಸು ಅಂತ ಕೇಳ್ತಾರೆ. ವೇದವ್ಯಾಸ ಹಾಗೂ ಅವರ ಮಾವ ಬ್ರಹ್ಮನ ಬಳಿಗೆ ಹೋದಾಗ ಬ್ರಹ್ಮ, ಇದು ನನ್ನಿಂದ ಸಾಧ್ಯವಾಗದ ಕೆಲಸ, ನಾನು ನಿಮ್ಮನ್ನು ವಿಷ್ಣುವಿನ ಬಳಿಗೆ ಕರೆದುಕೊಂಡು ಹೋಗ್ತೀನಿ ಎಂದಾಗ ಸರಸ್ವತಿ, ನಾನು ಲಕ್ಷ್ಮಿಯನ್ನು ನೋಡಿ ತುಂಬಾ ಸಮಯವಾಯಿತು, ನಾನು ಬರುತ್ತೇನೆ ಎಂದು ಹೇಳಿ ನಾಲ್ವರು ಸೇರಿಕೊಂಡು ವೈಕುಂಠಕ್ಕೆ ತೆರಳಿದ್ರು. ಆಗ ವಿಷ್ಣು, ಇದು ಶಿವನಿಂದ ಮಾತ್ರ ಸಾಧ್ಯ ಎಂದಾಗ ಲಕ್ಷ್ಮೀ ಮತ್ತು ಸರಸ್ವತಿ ಪಾರ್ವತಿಯನ್ನು ನೋಡದೆ ಹಲವು ಕಾಲವಾಯಿತು, ನಾವು ಬರುತ್ತೇವೆ ಎಂದು 6 ಮಂದಿ ಒಟ್ಟಾಗಿ ಕೈಲಾಸಕ್ಕೆ ಬಂದರು. ಆಗ ಶಿವ ಮೃತ್ಯುದೇವ ಯಮನನ್ನು ಕರೆದಾಗ ಯಮ ಚಿತ್ರಗುಪ್ತನನ್ನು ಕಾಶಿಯಿಂದ ಬರ ಹೇಳ್ದ. ತಕ್ಷಣವೇ ಬಂದ ಚಿತ್ರಗುಪ್ತ ತನ್ನ ಕಡತದಲ್ಲಿ ವೇದವ್ಯಾಸರ ಮಾವನ ಬಗ್ಗೆ ಏನೆಲ್ಲ ದಾಖಲೆ ಇದೆ ಎಂದು ನೋಡಿ ಜೋರಾಗಿ ಗಿರ್ಚ್ಕೊಂಡ. ಅದೇ ಕ್ಷಣ ವೇದವ್ಯಾಸರ ಮಾವ ಸತ್ಬಿದ್ರು. ಯಮ ಮೆಲ್ಲನೆ ಚಿತ್ರಗುಪ್ತನ ಪುಸ್ತಕದಲ್ಲಿ ಇಣುಕಿ ನೋಡ್ದ. ಅದರಲ್ಲಿ ಹೀಗೆ ಬರ್ದಿತ್ತು: ಯಾವತ್ತು ಬ್ರಹ್ಮ ಸರಸ್ವತಿ, ವಿಷ್ಣು ಲಕ್ಷ್ಮಿ, ಶಿವ ಪಾರ್ವತಿ, ಯಮ, ಚಿತ್ರಗುಪ್ತ, ವೇದವ್ಯಾಸ ಮತ್ತು ವೇದವ್ಯಾಸನ ಮಾವ ಒಟ್ಟಿಗೆ ಭೇಟಿಯಾಗ್ತಾರೋ ಅದೇ ದಿನ ವೇದವ್ಯಾಸರ ಮಾವನಿಗೆ ಮರಣ.